ದೆಹಲಿ ತಲುಪಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು ಮತ್ತು ಬಿಕೆ ಹರಿಪ್ರಸಾದ್ ಅವರು. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಇದೀಗ ದೆಹಲಿ ತಲುಪಿದ್ದಾರೆ ನಾಯಕರು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕಾಂಗ್ರೆಸ್ ನಾಯಕರು ಇದೀಗ ನಡೆಸಲಿಕ್ಕಿರುವಂತದ್ದು. ಅಷ್ಟೇ ಅಲ್ಲದೆ ರಾಜ್ಯ ನಾಯಕರೊಂದಿಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ ವರಿಷ್ಠರು ಮತ್ತು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ನಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೀಗ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಏನಿದು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀಲಿಕ್ಕಿದೆ. ಕೆಲವೇ ಹೊತ್ತಿನಲ್ಲಿ ಈ ಮೀಟಿಂಗ್ ಕೂಡ ನಡೆಯುತ್ತೆ. ಕ್ಯಾಬಿನೆಟ್ ಸರ್ಕಸ್ ಇದೀಗ ದೆಹಲಿಗೆ ತಲುಪಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಸ್ಥಾನ ಕೊಡಬೇಕು, ಯಾರ್ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಇದೀಗ ಸರ್ಕಾರಕ್ಕೆ ಕ್ಯಾಬಿನೆಟ್ಗೆ ದೊಡ್ಡ ತಲೆನೋವಾಗಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಏನು ನಾಡಿದ್ದು 18ಕ್ಕೂ ಕೂಡ ಮಹತ್ವದ ಸಭೆಯನ್ನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಸಲಿಕ್ಕೆ ಎಲ್ಲಾ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದಕ್ಕೂ ಮುಂಚಿತವಾಗಿ ನಿನ್ನೆನೆ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಹಾಗೆ ಬಿಕೆ ಹರಿಪ್ರಸಾದ್ ಅವರು ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು ಒಂದು ಮಹತ್ವದ ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಸಾಕಷ್ಟು ಚರ್ಚೆಯನ್ನ ನಡೆಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದನ್ನ ನಾವು ಗಮನಿಸಬಹುದು. ಇನ್ನು ಕ್ಯಾಬಿನೆಟ್ ಸೇರಬಹುದಾದಂತಹ ಸಂಭಾವ್ಯ ಸಚಿವರನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ ಇದ್ದಾರೆ, ಹಾಗೆ ಧಾರವಾಡದಿಂದ ಸಂತೋಷ್ ಲಾಡ್ ಮತ್ತು ಪ್ರಸಾದ್ ಅಬ್ಬಯ್ಯ ಕೂಡ ಇದೀಗ ಲಾಭಿಯನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ಕೊಪ್ಪಳದಿಂದ ಬಸವರಾಜ ರಾಯರೆಡ್ಡಿ ಹಾಗೆ ಶಿವರಾಜ್ ತಂಗಡಗಿ ಅವರು ಕೂಡ ಸಚಿವ ಸ್ಥಾನದ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇದೀಗ ಅವರು ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಏನು BR ಪಾಟೀಲ್ ಅವರು ಕೂಡ ಇದ್ದಾರೆ. ಜೊತೆಗೆ ಹಾವೇರಿಯಿಂದ ರುದ್ರಪ್ಪ ಅವರು, ಬಳ್ಳಾರಿ ಮತ್ತು ವಿಜಯನಗರದಿಂದ ಗವಿಯಪ್ಪ ಮತ್ತು ಭರತ್ ರೆಡ್ಡಿ ಅವರ ಹೆಸರು ಕೂಡ ಈ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇರುವಂತದ್ದನ್ನ ನಾವು ಗಮನಿಸ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಶಿವಮೊಗ್ಗದಿಂದ ಮಧು ಬಂಗಾರಪ್ಪ ಹಾಗೆ ಬೇಲೂರು ಗೋಪಾಲಕೃಷ್ಣ ಸಂಗಮೇಶ್ ಅವರು ಕೂಡ ಈ ಒಂದು ಸಚಿವರ ಸಂಭಾವ್ಯ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಇದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಏನು 20 ಸಚಿವ ಸ್ಥಾನ ಖಾಲಿ ಇದೆ. ಇದಕ್ಕೆ ಸುಮಾರು 50ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ. ಸಾಕಷ್ಟು ಕಸರತ್ತನ್ನ ಕೂಡ ಇದೀಗ ನಡೆಸ್ತಾ ಇರುವಂತದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಥರ್ವ ರಂಜನ್. ನಾವು ಗಮನಿಸ್ತಾ ಇದ್ದೀವಿ, ನಾಡಿದ್ದು 18ಕ್ಕೆ ಒಂದು ಮಹತ್ವದ ಸಭೆ ಇದೆ. ಅದರ ಮುಂಚಿತವಾಗಿ ಈಗಾಗಲೇ ಸಿಎಂ ಡಿಕೆಶಿ ಅವರು, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ದೆಹಲಿ ತಲುಪಿದ್ದಾರೆ. ಸೊ ಇವತ್ತಿನ ಸಭೆಯ ಬಗ್ಗೆ ಹೇಳೋದಾದ್ರೆ ಯಾವ್ಯಾವ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್, ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಡಿಕೆಶಿ ಸಭೆಯನ್ನ ಮಾಡ್ತಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ನ ರಾಜ್ಯದ ನಾಯಕರು ಎಲ್ಲರೂ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರ ಜೊತೆ ಶಾಸಕರು ಕೂಡ ಬೀಡು ಬಿಟ್ಟಿರುವಂತದ್ದು. ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಿ ಹೇಗಾದ್ರೂ ಶತಾಯಗತಾಯ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರ ಪ್ರಯತ್ನ ನಡೀತಿದೆ. ಆದ್ರೆ ಇಲ್ಲಿ ವರ್ಕೌಟ್ ಆಗೋದು ಶಾಸಕರ ಒತ್ತಡ ಅಲ್ಲ, ಬದಲಾಗಿ ಏನು ರಾಜ್ಯದ ಕಾಂಗ್ರೆಸ್ ನಾಯಕರ ಲಿಸ್ಟ್ ಏನಿದೆ, ಆ ಒಂದು ಲಿಸ್ಟ್ ನಲ್ಲಿ ಯಾರ ಎಲ್ಲ ಹೆಸರಿದೆ ಅನ್ನೋದು ವರ್ಕೌಟ್ ಆಗುತ್ತೆ. ಒಂದ್ ಕಡೆಯಿಂದಾಗಿ ಡೆಹ್ರಾಡೂನ್ ಪ್ರವಾಸದಲ್ಲಿದ್ದಂತಹ ರಾಹುಲ್ ಗಾಂಧಿ ಆ ಒಂದು ಡೆಹ್ರಾಡೂನ್ ಪ್ರವಾಸವನ್ನ ರದ್ದು ಮಾಡಿ ಇವತ್ತು ಸಭೆಯನ್ನ ಮಾಡ್ತಾರೆ. ಇವತ್ತು ಸಂಜೆಯೊಳಗೆ ಈ ಒಂದು ಸಭೆಯಲ್ಲಿ ಯಾವೆಲ್ಲ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಒಂದ್ ಕಡೆಯಿಂದಾಗಿ ಸುಮಾರು 50 ಜನ ಶಾಸಕರಿಂದ ಈ ವಿಚಾರವಾಗಿ ಸಚಿವ ಸಂಪುಟ ಸೇರೋಕೆ ಶತಾಯಗತಾಯ ಪ್ರಯತ್ನ ನಡೆಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಆಗಿರುವಂತಹ ಬಿಕೆ ಹರಿಪ್ರಸಾದ್ ಕೂಡ ತಾನು ಸಚಿವರಾಗಬೇಕು ಅನ್ನುವಂತ ಆಕಾಂಕ್ಷಿಗಳ ಪಟ್ಟಿಯ ಲಿಸ್ಟ್ ನಲ್ಲಿದ್ದಾರೆ. ಅದೇ ಪ್ರಕಾರವಾಗಿ ಸುಮಾರು 50 ಜನರ ಶಾಸಕರ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು. ಒಂದ್ ಕಡೆಯಿಂದಾಗಿ ಕ್ಯಾಬಿನೆಟ್ಗೆ ಸೇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಮೊದಲ ಹಂತದ ಸಚಿವ ಸಂಪುಟದ ರಚನೆ ಸಂದರ್ಭದಲ್ಲಿ ಹಳೆಯ ಸಚಿವರಿಗೆ ಸ್ಥಾನಮಾನ ಕೊಟ್ಟಿದ್ರಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ರಾಹುಲ್ ಗಾಂಧಿ ಅವರು ಹೊರಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಜಾತಿ ಸಮೀಕರಣ ಇರ್ಬೋದು, ಸಮುದಾಯದ ಭಾಗಿತ್ವ ಇರ್ಬೋದು, ಶಾಸಕರ ವರ್ಚಸ್ಸು ಇರ್ಬೋದು, ಇದೆಲ್ಲವನ್ನ ಕೂಡ ಕೌಂಟ್ ಮಾಡಿ ಇವತ್ತಿನ ಈ ಒಂದು ದೆಹಲಿಯಲ್ಲಿ ನಡೆಸಿರುವಂತಹ ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಮುಂದಿನ 20 ಏನು ಸ್ಥಾನ ಇದೆ, ಆ ಒಂದು 20 ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರು ಆಗ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ಈಗಾಗಲೇ ಸಭೆ ಕೂಡ ಆರಂಭವಾಗಿರುವಂತದ್ದು. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸುರ್ಜೇವಾಲಾ ಮತ್ತೆ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ಆರಂಭ ಆಗಿರುವಂತದ್ದು. ರಾಹುಲ್ ಗಾಂಧಿ ಅವರ ಮುಂದೆ ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿ ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಬಲಾಢ್ಯತೆ ಕುರಿತಾಗಿ ಕೂಡ ಅವರು ಮಾತುಕತೆಯನ್ನ ಮಾಡ್ಬೇಕಾಗುತ್ತೆ. ಒಂದ್ ಕಡೆಯಿಂದಾಗಿ ಯಾವೆಲ್ಲ ಶಾಸಕರು ಸಚಿವ ಸ್ಥಾನ ಸಿಗಲಿಂದ ಪಕ್ಷದಲ್ಲಿ ಅವರನ್ನ ಅಸಮಾಧಾನಗೊಳ್ಳಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಏನ್ ಮಾಡ್ಬೇಕು, ಜೊತೆಗೆ ಶಾಸಕರನ್ನ ಹೇಗೆ ಮನವೊಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಟಫ್ ಫೈಟ್ ಇರುವಂತದ್ದು. ಹೈಕಮಾಂಡ್ ನ ಮುಂದಿರುವಂತಹ ಏನು ಸಮೀಕರಣ ಇದೆಯಲ್ಲ,
ಜಾತಿ ಸಮೀಕರಣ ಇರ್ಬೋದು, ಪ್ರಾತಿನಿಧ್ಯ ಸಮೀಕರಣ ಇರ್ಬೋದು, ಮಹಿಳಾ ಮೀಸಲಾತಿ ಸಮೀಕರಣ ಇರ್ಬೋದು, ಇವೆಲ್ಲವನ್ನು ಕೂಡ ಒಂದು ಕಡೆ ಸೇರಿಸಿಕೊಂಡು ಪ್ರಮುಖ ನಾಯಕ ಅಂದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಶಾಸಕರಿಗೆ ಸ್ಥಾನಮಾನವನ್ನ ಕೊಡುವಲ್ಲಿ ಸಾಕಷ್ಟು ಏನು ಜಾಗರೂಕ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕಾಗಿದೆ. ಒಂದ್ ಕಡೆಯಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಕಳೆದ ಬಾರಿಯ ಮೊದಲ ಹಂತದ ಸಚಿವ ಸಂಪುಟ ರಚನೆಯಲ್ಲಿ 13 ಜನ ಸಚಿವರಿಗೆ ಸ್ಥಾನ ಕೊಟ್ಟಿತ್ತು. ಈಗ 20 ಸಚಿವ ಸ್ಥಾನ ಫಿಲ್ ಮಾಡಬೇಕಾಗಿದೆ. ಇನ್ನು ಅಧಿವೇಶನ ಆರಂಭವಾಗುವ ಮೊದಲು ತಮ್ಮೆಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಭರ್ತಿ ಸಚಿವರು ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ತರಾತುರಿಯಲ್ಲಿ ಈ ರೀತಿಯಾಗಿ ಮಾಡ್ತಿರುವುದು. ಒಂದ್ ಕಡೆಯಿಂದಾಗಿ ಪ್ರತಿಪಕ್ಷ ಬಿಜೆಪಿ ಕೂಡ ರಾಜ್ಯದಲ್ಲಿ ಈ ರೀತಿಯಾದಂತಹ ಸಾಕಷ್ಟು ಸಮಸ್ಯೆ ನಡೀತಿದೆ. ಇನ್ನೂ ಕೂಡ ಸಚಿವರು ಕೆಲವೊಂದಿಷ್ಟು ಖಾತೆಗಳಿಗೆ ಸಚಿವರೇ ಇಲ್ಲ ಅನ್ನುವಂತ ಒಂದು ಧೋರಣೆ ಅನ್ನೋದು ಮಾತುಗಳನ್ನು ಕೂಡ ರಾಜ್ಯ ಬಿಜೆಪಿ ಪಕ್ಷ ಆಡಿತು. ಈ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಹಂತದ ತಲೆನೋವು ಇರುವಂತದ್ದು. ತಮ್ಮ ಶಾಸಕರು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಳಿ ಕೂಡ ಒಂದು ಹಂತದ ಲೀಸ್ಟ್ ಇರುವಂತದ್ದು. ಅಂದ್ರೆ ಯಾವೆಲ್ಲ ಶಾಸಕರಿಗೆ ಸಚಿವ ಸ್ಥಾನ ಕೊಡಬಹುದು ಅನ್ನುವಂತ ಲೀಸ್ಟ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ರೆಡಿಯನ್ನ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆಯಿಂದಾಗಿ ಡಿ.ಕೆ. ಹರಿಪ್ರಸಾದ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಜಂಟಿಯಾಗಿ ಒಂದು ಲಿಸ್ಟ್ ಅನ್ನ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆ ಒಂದು ಪಟ್ಟಿಯಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ಈಗ ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂತದ್ದು. ಈಗ ಏನೋ ಸಭೆ ಆರಂಭ ಆಗಿದೆ. ಸಭೆಯ ಬಳಿಕ ರಾಹುಲ್ ಗಾಂಧಿ ಅವರ ಜೊತೆ ನೇರವಾಗಿ ಚರ್ಚೆ ಆಗುತ್ತೆ. ಚರ್ಚೆ ಆದ ಬಳಿಕ ರಾಜ್ಯದ ನಾಯಕರು ಇರ್ಬೋದು, ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, AIC ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಜೊತೆಗೆ ಡಿ.ಕೆ. ಹರಿಪ್ರಸಾದ್ ಇರ್ಬೋದು, ಇವರು ಕೊಡುವಂತಹ ಲಿಸ್ಟ್ ನಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಮಟ್ಟಿನಲ್ಲಿ ಗ್ರೀನ್ ಸಿಗ್ನಲ್ ಕೊಡೋದು ಅಂತಿಮವಾಗಿ ರಾಹುಲ್ ಗಾಂಧಿ ಅವರಾಗಿರ್ತಾರೆ. ಕ್ಷಣಕ್ಕೂ ಈಗ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ವಿಸ್ತರಣೆಯ ವಿಚಾರ ಈಗ ತೀವ್ರ ಕುತೂಹಲವನ್ನ ಮೂಡಿಸಿರುವಂತದ್ದು. ರಕ್ಷಾ. ಓಕೆ, ಧನ್ಯವಾದಗಳು ಅಥರ್ವ ರಂಜನ್ ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಗಮನಿಸ್ತಾ ಇದ್ದೀವಿ, ಕ್ಯಾಬಿನೆಟ್ ಸರ್ಕಸ್ ಏನಿದೆ ಇದೀಗ ದೊಡ್ಡ ತಲೆನೋವಾಗಿದೆ. ಅದರ ಜೊತೆಗೆ ಇವತ್ತು ಮಹತ್ವದ ಸಭೆಯನ್ನ ಕೂಡ ದೆಹಲಿಯಲ್ಲಿ ಮಾಡಲಿಕ್ಕಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಕೂಡ ಆರಂಭ ಆಗುತ್ತೆ. ಈ ಒಂದು ಸಭೆಯಲ್ಲಿ ಅಂತಿಮ ಪಟ್ಟಿ ತೀರ್ಮಾನ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಖಾಲಿ ಇರುವಂಥ 20 ಸಚಿವ ಸ್ಥಾನ ಏನಿದೆ, ಆ ಸಚಿವ ಸ್ಥಾನಕ್ಕೆ ಯಾರ್ಯಾರಿಗೆ ಈ ಒಂದು ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ವರಿಷ್ಠರ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಅವರು ಇವತ್ತು ಮಹತ್ವದ ಚರ್ಚೆಯನ್ನು